ಬೆಳಿಗ್ಗೆ ಬೇಗ ಸ್ನಾನ ಮಾಡಬೇಕಪ್ಪ, ಸಂಧ್ಯಾ ವಂದನೆ ಮಾಡಬೇಕಪ್ಪ, ಗಾಯತ್ರಿ ಜಪಿಸ್ಬೇಕಪ್ಪ, ಏನೋ ಒಂದು ಹೇಳ್ತೀರಾ. ಸೊ ಅಡ್ವೈಸ್ ವರ್ಕ್ ಆಗಲ್ಲ ಇಲ್ಲಿ. ದೇಹ ಬದಲಾವಣೆ ಮಾಡ್ತಕ್ಕಂಥದ್ದಕ್ಕೇನು ಹೇಳಬೇಕು, ಏನು ಮಾಡಬೇಕಿತ್ತು ಅದಿಲ್ಲ, ಅದು ಹೆಂಗೆ ಪೆಂಡಿಂಗಲ್ಲಿದೆ, ನೋಡೋಣ ಅವರೇನೋ ಸರ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಇದು ಅದೇ ರೀತಿ ಹೆಣ್ಣಿಗೆ ಕೂಡ ಹೆಸರನ್ನ ಇಡಬೇಕಾದ್ರೆ ಹೆಣ್ಣಿಗೆ ಹುಟ್ಟಿದ್ರ ಲೆಕ್ಕಾಚಾರ ತೊಗೊಂಡ್ರೆ ಅಕಸ್ಮಾತ್ ಅಮಾವಾಸ್ಯೆಯಲ್ಲಿ ಹುಟ್ಟುಬಿಡುತ್ತೆ, ಮಂಗಳವಾರ ಹುಟ್ಟುಬಿಡುತ್ತೆ, ಅರ್ಧ ರಾತ್ರಿ ಹುಟ್ಟುಬಿಡುತ್ತೆ. ಹುಟ್ಟಿದ್ದಕ್ಕೆ ಏನು ಮಾಡೋಕ್ಕಾಗತ್ತೆ? ಹುಟ್ಟಿದ್ದು ಚೆನ್ನಾಗಿಲ್ಲ, ಅದಕ್ಕೆ ಶಾಂತಿ ಮಾಡಿಸಿ ಪೂಜೆ ಮಾಡಿಸಿ ಅದೊಂದು ಸೈಡ್, ಅದೆಲ್ಲ ಮುಖ್ಯ. ಅದನ್ನು ಹೆಸರಿಂದ ಸರಿಪಡಿಸೋದಕ್ಕೆ ಸಾಧ್ಯವಾಗತ್ತಾ? ಎರಡನೇ ಭಾಗ. ಮೂರನೇದು, ಪುನರ್ಜನ್ಮನೇ ಇನ್ನೊಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದಂಗೆ ಆ ಹೆಣ್ಣು ಬದಲಾವಣೆ ಆಗಬೇಕು, ಆ ಪುಷ್ಪವತಿ ಆದ ಸಂದರ್ಭ ಇಲ್ಲ. ಹುಟ್ಟಿದ್ದು ಫೇಲು, ಎರಡನೇದು ಹೆಸರಿಟ್ಟಿದ್ದು ಫೇಲು, ಮೂರನೇದು ಪುಷ್ಪವತಿದು ಫೇಲ್. ಆಮೇಲೆ ನಮ್ಮ ಹೆಣ್ಣಿಗೆ ಒಳ್ಳೇದಾಗಬೇಕು, ನಮ್ಮ ಹುಡುಗಿಗೆ ಒಳ್ಳೇದಾಗಬೇಕು. ಎಲ್ಲಿಂದ ಒಳ್ಳೇದಾಗತ್ತೆ? ಬೆಳೆಗೆ ಏನೇನು ಹಾಕಬೇಕು, ಯಾವ್ಯಾವ ಸಮಯಕ್ಕೆ ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು ಮಾಡಲಿಲ್ಲ. ಗಿಡ ಯಾಕೆ ಇದು ಈ ಥರ ಆಗೋಯ್ತಲ್ಲ ಅಂತ ಗಂಧದ ಗಡ್ಡಿ ಎತ್ಕೊಂಡು ನಿಂಬೆಹಣ್ಣು ತೊಗೊಂಡು ಹಸಿಮೆಣ್ಸಿಕಾಯಿ ಕಟ್ಟಿ ಪೂಜೆ ಮಾಡೋದು ಸರಿ ಹೋಗುತ್ತೆ ನಮ್ಮದು? ನಾವು ಹಂಗೆ ತಾನೇ ಮಾಡೋದು ಆಯ್ದ ಪೂಜೆಯಲ್ಲಿ. ಹಸಿಮೆಣ್ಸಿಕಾಯಿ, ಒಂದು ಇಜ್ಜಲು, ಒಂದು ನಿಂಬೆಹಣ್ಣು ಕಟ್ಬಿಟ್ಟು ಗಾಡಿ ಕಟ್ಬಿಡೋದು, ಮುಂದೆ ಟಿ ವಿಗೆ ಒಂದು 3 ಪಟ್ಟೆ ವಿಭೂತಿ ಹಚ್ಬಿಡೋದು, ಗಂಧ ಹಚ್ಬಿಡೋದು. ಇದೇ ನಾವು ಮಾಡ್ತಾರೋದು. ನಾವು ಎಲ್ಲದಕ್ಕೂ ಪೂಜೆ ಮಾಡಿಬಿಡ್ತಾರೆ. ಆದರೆ ಪೂಜೆ ಅನ್ನೋದಕ್ಕೆ ನಾವು ಎಷ್ಟರ ಮಟ್ಟಕ್ಕೆ ನಾವು ಮುಂದೆ ಹೋಗ್ಬಿಟ್ಟಿದ್ದೀವಿ ಅಂದರೆ ಹುಚ್ಚುತನದಲ್ಲಿ ಆ ದೇವರಿಗೇ ಒಂದು ರೀತಿಯಲ್ಲಿ ನಾವು ಕೂತು ತರ್ತಕ್ಕಂಥ ಅಭ್ಯಾಸಗಳಾಗ್ತಾ ಇದೆ. ಇದು ಯಾಕೆ ಇಷ್ಟು ಮಾತು ಹೇಳಬೇಕಾಯ್ತು ಅಂತಂದರೆ, ಒಂದು ಹೆಣ್ಣು ಮಗುವಿಗೆ ನಾಮಕರಣ ಮಾಡೋದು ಗೊತ್ತಿದೆಯಾ? ನಾಮಕರಣ ಮಾಡೋದು ಗೊತ್ತಿದೆ, ಜನ ಕರೆದು ಊಟ ಹಾಕೋದು ಗೊತ್ತಿಲ್ವಾ? ಆಶೀರ್ವಾದ ಮಾಡಿಸೋದು ಗೊತ್ತಿಲ್ವಾ? ಅದೆಲ್ಲ ಮುಖ್ಯ. ಹೆಸರಲ್ಲಿ ಏನು ಶಕ್ತಿ ಇರಬೇಕು.